ಡಾಕ್ಟರ್ ಲೋಕದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಿತಾರೆ. ಜೀವನ ಅನ್ನೋದು ನಾವು ಅಂದುಕೊಂಡಂತೆ ಇರೋದಿಲ್ಲ. ಅದು ಪ್ರತಿ ಕ್ಷಣ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಾವು ಊಹೆ ಮಾಡಿದಂತಹ ಒಂದು ಕಠಿಣವಾದಂತಹ ಮತ್ತು ಅನಿವಾರ್ಯವಾದಂತಹ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ತಂದು ನಿಲ್ಲಿಸೋದನ್ನ ನಾವೆಲ್ಲ ಕೂಡ ಕಂಡಿದ್ದೀವಿ. ಆದ್ರೆ ಇಂತಹ ಆಕಸ್ಮಿಕಗಳನ್ನ, ಇಂತಹ ನೋವುಗಳನ್ನ, ಅವುಗಳನ್ನ ಸವಾಲಾಗಿ ಎದುರಿಸಿ ಅಂತಹ ನೋವಿನಿಂದಲೇ ಬದುಕನ್ನ ಕಟ್ಟಿಕೊಂಡಂತ ಮಹಿಳೆ ನಮ್ಮೊಂದಿಗೆ ಇದ್ದಾರೆ. ಅವರು ನಮ್ಮ ಬೆಳಗಾವಿಯ ಹೆಮ್ಮೆಯ ಮಗಳು ಮೀನಾಕ್ಷಿ ಅಂತ. ಕೈ ತುತ್ತಿನಿಂದ ಕೇಟರಿಂಗ್ ವರೆಗೆ ಈ ಬೆಳಗಾವಿಯ ಹೆಮ್ಮೆಯ ಮಹಿಳೆಯ ಯಶೋಗಾಥೆ ಇವತ್ತು ಸಂವಾದ ಟಾಕ್ ಅಂಡ್ ಲೋಕದರ್ಶನ ಕಾರ್ಯಕ್ರಮದಲ್ಲಿ. ಬನ್ನಿ ಹಾಗಾದ್ರೆ ಮೀನಾಕ್ಷಿಯ ಕೈ ರುಚಿಯನ್ನು ನಾವು ಕೂಡ ಸವಿಯಲು ಆಕೆಯ ಮೀನಾಕ್ಷಿ, ಈ ಒಂದು ಪ್ರವಾಸದಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆಗಳಾಗ್ತಿತ್ತ? ಏನೆಲ್ಲ ಚಾಲೆಂಜಸ್ ಅಂದ್ರೆ ಸವಾಲುಗಳು ಬಂತು? ಅಂದ್ರೆ ಮೇಡಮ್ ಈಗ ಇದು ಕೆಟ್ಟದ್ ಮಾಡ್ಲಿಕ್ಕೆ ಸ್ವಲ್ಪ ಆರ್ಡರ್ ಕೊಡ್ತಾರ್ರಿ, ಒಮ್ಮೆ ಸಮಸ್ಯೆ ಆಗಿ ಕ್ಯಾನ್ಸಲ್ ಆಗ್ತಾವ್ರಿ. ಮತ್ತೆ ಸ್ವಲ್ಪ ಲುಕ್ಸಾನ್ ಹಾಕೈತ್ರಿ. ಆದ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ಅವ್ರದ್ದು ಏನೋ ಪ್ರಾಬ್ಲಮ್ ಆಗಿರ್ತೈತ್ರಿ. ಸ್ವಲ್ಪ ಲಾಭ ಲುಕ್ಸಾನ ಇರೋದು ಮೇಡಮ್. ಯಾಕಂದ್ರೆ ಆಕತಿಗೆ ಈಗ ರೊಟ್ಟಿ ಮಾಡಿರ್ತೀವ್ರಿ, ಒಮ್ಮೆ ಅವ್ರಿಗೆ ಬರೋಕ್ಕಾಗಲ್ಲ, ಅವ್ರು ಲುಕ್ಸಾನ್ ಆಗ್ತೈತ್ರಿ. ಮತ್ತೆ ಹೆಂಗೋ ಒಟ್ಟು ನಡೆಸ್ಬೇಕನ್ನೋದು ಒಂದು ಚಲೋನೇ ಐತ್ರಿ. ಅದು ಎಷ್ಟೋ ನಮ್ಗೆ ಈಗ ಕಷ್ಟ ಆದ್ರೂ ನಾವು ನಡೆಸೋದು ಮುಂದೆ ಒಟ್ಟು ಹೆಜ್ಜೆ ಇಡ್ಬೇಕಂತ ಮುಂದೆ ಭಾಳ ಕಷ್ಟ ಆಗಿತ್ತು ಮೇಡಮ್ ಮೊದಲಿಂದ. ಅದಕ್ಕಾಗಿ ಯಾವುದು ಏನು ತರುವುದು ನೋಡೋದು ಬೇಡ. ಮತ್ತು ಮುಂದೆನ ಎಷ್ಟೋ ಕಷ್ಟ ಆಗಲಿ ಎಷ್ಟೋ ಆಗಲಿ ನಡೆಸ್ಕೊಂಡು ಹೊಂಟೀವಿ ಮೇಡಮ್. ಮೀನಾಕ್ಷಿ, ಎಷ್ಟೋ ಸಲ ನಾವು ಕೇಳಲ್ಪಟ್ಟ ಹಾಗೆ ಪೇಮೆಂಟ್ಸ್ ಆಗ್ತಿರ್ಲಿಲ್ಲ. ಎಷ್ಟೋ ಜನ ಕೇಟರಿಂಗ್ ದಿಂದ ಆರ್ಡರ್ ಕೊಡ್ತಿದ್ರು, ಇನ್ನು ಕೆಲವು ಜನ ಆರ್ಡರ್ ಕೊಡ್ತಿದ್ರು, ಯಾವುದೇ ಅಡ್ವಾನ್ಸ್ ಕೊಡದೆ ಕ್ಯಾನ್ಸಲ್ ಮಾಡ್ತಿದ್ರು. ಸೊ ಅಂತ ಸಂದರ್ಭದಲ್ಲಿ ಕೂಡ ಲಾಸ್ ಆಯ್ತು, ಬೇಜಾರಾಗ್ತಿತ್ತ ಅಂತ? ಹೌದ್ರಿ ಮೇಡಮ್, ಆಗತ್ತೈತ್ರಿ. ಕರೆ ಏನು ಮಾಡೋಕ್ಕಾಗಲ್ರಿ ಮೇಡಮ್, ಅವ್ರದ್ದು ಏನು ಪಾಪ ಇದು ಇರುತ್ತೆ ನೋಡಿ. ಈಗ ಆರ್ಡರ್ ಕೊಟ್ಟಿರ್ತಾರೆ, ಒಮ್ಮೆ ಮೀಟಿಂಗ್ ಕೆಲಸ ಮತ್ತು ನುಕ್ಸಾನ್ ಹಾಕಿದ್ವಿ. ಮತ್ತು ಹೆಣ್ಮಕ್ಳು ಏನು ಹೇಳಿ ಮತ್ತೆ ಹೆಂಗಾರ ಒಟ್ಟು ಇದನ್ನು ಮಾಡಿರಿ ಎಲ್ಲ ನಿಭಾಯಿಸ್ಕೊಂಡು ಹೊಂಟಿದ್ವಿ. ವೀಕ್ಷಕರು, ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ವಿಷಯ, ಉತ್ತರ ಕರ್ನಾಟಕದ ಮಂದಿಯ ಹೃದಯ ವೈಶಾಲ್ಯತೆ. ಅವ್ರು ಯಾವತ್ತೂ ಕೂಡ ಆರ್ಡರ್ ಕ್ಯಾನ್ಸಲ್ ಆದಾಗ ಅಥವಾ ದುಡ್ಡು ಬಾರದೇ ಇದ್ದಾಗ ಅವ್ರನ್ನ ಬೈಯೋದಿಲ್ಲ. ಬದಲಾಗಿ ಪಾಪ ಅವ್ರಿಗೆ ಏನಾದ್ರೂ ಸಮಸ್ಯೆ ಇರ್ಬೋದಲ್ಲ, ಇದಲ್ಲವೇ? ಖಂಡಿತವಾಗಿಯೂ ಈ ಒಂದು ಗುಣ ಏನಿದೆ, ಒಂದು ಹೆಣ್ಣನ್ನ ತಾಯಿಯಾಗಿ ಹೋಲಿಸೋದು, ಹೆಣ್ಣನ್ನ ನಾವು ಭೂಮಿಗೆ ಹೋಲಿಸೋದು. ಯಾಕಂದ್ರೆ ಅವ್ರಿಗಿರುವಂತ ಒಂದು ಕ್ಷಮಾಗುಣ, ಅದಕ್ಕೆ ಸಾಕ್ಷಿ ನಮ್ಮ ಮೀನಾಕ್ಷಿ ಕೂಡ. ಮೀನಾಕ್ಷಿ, ನೀವು ಮಾಡೋ ಅಡುಗೆಯಲ್ಲಿ ಜನ ಯಾವ್ದನ್ನ ಬಹಳ ಇಷ್ಟಪಡ್ತಾರೆ? ಇದು ಬದ್ನೇಕಾಯಿ ಎಣ್ಗಾರಿ, ಮಡ್ಕಿಕಾಯಿ ಉಸಳ್ರಿ, ಜೋಳದ ಒಡೆರಿ, ಮತ್ತೆ ಈ ಗೋಧಿ ಉಂಡಿರಿ, ಮತ್ತೆ ಹೆಸರು ಉಂಡಿ. ಮಕ್ಕಳಿಗೆ ಈಗ ತಿನ್ನಾಕ ಈಗ ಗೊತ್ತಾಗೋದಿಲ್ಲ ರೀ. ಅದಕ್ಕೆ ನಾವು ಈ ಥರ ಮತ್ತೆ ಯಾವುದೂ ಕೆಮಿಕಲ್ಸ್ ಇಲ್ರಿ, ನ್ಯಾಚುರಲ್ ಅನ್ನೋರಿ ಪ್ಯೂರ್ ತುಪ್ಪದಲ್ಲಿ ಉಂಡಿ ಕಟ್ಟಿರ್ತೀವಿ ರೀ. ಮಕ್ಕಳಿಗೆ ತಿನ್ನಾಕ ಹೈಜಾನಿಕ್ ಫುಡ್ ಅನಿಸುತ್ತೆ ಮೇಡಮ್. ಅದನ್ನ ಭಾಳ ಇಷ್ಟಪಡ. ಎಲ್ಲೂ ಉಂಡಿ ಈ ಥರ ನೋಡಿಲ್ಲಮ್ಮ, ನಿಮ್ಮ ಹತ್ರ ಚೆನ್ನಾಗಿ ಸಿಗುತ್ತೆ ಅಂತ ಗ್ರಾಹಕರು ಹೇಳ್ತಾರೆ. ಈಗ ಮೀನಾಕ್ಷಿ ಕೈ ತುತ್ತಿಗೆ ಉಳಿದಿಲ್ಲ, ಕೇವಲ ಬೆಳಗಾವಿಗೆ ಅಲ್ಲ, ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಸುತ್ತಾಡಿ ಬಂದಿದ್ದೀರಿ. ಅಂತ ದೊಡ್ಡ ದೊಡ್ಡ ಒಂದು ಆರ್ಡರ್ಗಳ ಬಗ್ಗೆ ಏನ್ ಹೇಳ್ತೀರಾ? ಜಿಲ್ಲಾ ಪಂಚಾಯತಿಯಿಂದ ಬಾಂಬೆ ರೀ, ದಿಲ್ಲಿ, ಗೋವಾ, ವೆಸ್ಟ್ ಬೆಂಗಾಲ್ ಎಲ್ಲ ಸರಸ್ ಮೇಳ ಹೋಗಿದ್ದೀರಿ. ಯಾಕಂದ್ರೆ ಗ್ರಾಮೀಣ ಮೇಳ ಇದ್ರದಿಂದ ನಮ್ಗ ಒಂದು ಇದು ಡಾಕ್ಟರ್ ಗುಂಪಲ್ಲಿ ಕಳಿಸಿದ್ದೀರಿ. ಎಲ್ಲಾ ಊರು ಹೋಗಿದ್ದೀರಿ, ಒರಿಸ್ಸಾ ತಕ್ಕ ಹೋಗಿದ್ದೀರಿ. ಬೆಳಿಗ್ಗೆ ಭಾಳ ಎಲ್ಲ ಬೆಳಿಗ್ಗೆ ಬಟ್ ಈ ತರ ಎಲ್ಲೂ ಸಿಗಲ್ಲಮ್ಮ, ನೀವು ಚೆನ್ನಾಗತ್ತೆ ಇಲ್ಲೊಂದು ಬ್ರ್ಯಾಂಡ್ಸ್ ತೆಗಿದೆ ಅಂತಾರೆ ನಮ್ಗೆ. ಇಲ್ರಿ ಸರಸ್ ಮೇಳದಿಂದ ಈ ತರ ಬಂದಿರ್ತೀವ್ರಿ, ನಿಮ್ಗೆ ಯಾವಾಗ ಬೇಕಾದ್ರೆ ಹೇಳ್ರಿ, ನಮ್ಮ ಜಿಲ್ಲಾ ಪಂಚಾಯತಿಂದ ಸಂಜೀವಿನಿ ಇದರಿಂದ ಭಾಳ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆಲ್ಲ. ಗ್ರಾಹಕರಿಗೆ ಹೇಳ್ತೀವ್ರಿ, ಹೇಳ್ರಿ ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಇನ್ನೊಂದು ಅಂಗಡಿ ತೆಗಿತೀವಿ ಅಂತ ಹೇಳ್ತೀವಿ. 15 ದಿವಸ ಮಟ್ಟೆಲ್ಲ ಬೇಕಾದ್ರೆ ಟೈಮ್ ಇರ್ಬೋದು ಕೇಳಿ ಹೇಳ್ತೀವ್ರಿ ಅಂತ ಹೇಳಿದ್ರಿ. ಈ ನಗುವಿಗೆ ನಾವು ಖಂಡಿತವಾಗಿ ಒಂದು ಸಲಾಂ ಹೇಳ್ಬೇಕು ಮೀನಾಕ್ಷಿ. ನಿಮ್ಮ ಈ ನಗುವಿಗೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮ ಉಡಿಯಲ್ಲಿ. ಆ ಬಗ್ಗೆ ಈಗ ಇದೆಲ್ಲ ಇದ್ರಿ ಚೆನ್ನಮ್ಮ ಪ್ರಶಸ್ತಿ ಸಿಗಿತ್ರಿ. ಜಿಲ್ಲಾ ಪಂಚಾಯತಿಂದ KDP ಮೀಟಿಂಗ್, ಸಾಮಾನ್ಯ ಸಭೆ, ಇತರ ಮೀಟಿಂಗ್ ಎಲ್ಲ ಮಂತ್ರಿಗಳು ಪರಿಚಯ ಆಗ್ಯಾವ್ರಿ. ಮತ್ತ ಚಕ್ಲಿ ಒಂದ್ ನಮ್ಗೆ ಬಹಳ ಚೆನ್ನಾಗ್ ಆಗ್ತಾವ್ರಿ. ಹಿಂಗಾಗಿ ಎಲ್ಲಾರ್ಗು ಚಕ್ಲಿ ಮೀನಾಕ್ಷಿ ಅಂದ್ರೆ ಸ್ವಲ್ಪ ಪ್ರಚಾರ ಆಗ್ಬಿಟ್ಟೇನ್ರಿ. ಚಕ್ಲಿ ಮೀನಾಕ್ಷಿ ಚಕ್ಲಿ ಅಂತ ಅರ್ಧ ಗುರುತಿಸ್ತಾ ಇದ್ದಾರ್ರಿ. ಮತ್ತೆ ಒಳ್ಳೆದನ್ನ ಕ್ವಾಲಿಟಿ ಕೊಡ್ತೇವೆ ಮೇಡಮ್. ಈ ತರನ ಇಷ್ಟಪಡತ್ತಾರ. ಇವು ರುಮಾಲ್ ರೊಟ್ಟಿ ಆ ತರ ಬೇಡ ಅಂತಾರ್ರಿ. ಈಗ ಯಾರೋ ಮಂತ್ರಿ ಅದು ಇದು ಬೇಡಪ್ಪ, ಅದು ಇದ್ರಿಂದ ಊಟ ಇಷ್ಟಪಡತ್ತಾರ್ರಿ. ಎಲ್ಲಾ ಮೀಟಿಂಗ್ ಯಾವ್ದೋ
ಜಾರಕಿಹೊಳಿ ಅಣ್ಣ ಆತ್ರಿ, ಹೆಬ್ಬಾಳ್ಕರ್ ಮೇಡಮ್ ರೀ, ಇವ್ರು ನಮ್ಮ ಜಯಮಾಲ ಮೇಡಮ್ ರೀ, ಈ ತರ ಎಲ್ಲಾ ಇವ್ರು ಕ್ಯಾಟ್ರಿಂಗ್ಸ್ ಮನೆ ಉಡಿ ತುಂಬಾ ಕಾರ್ಯಕ್ರಮ ಐತ್ರಿ. ನಾ ಮೇಡಮ್ ನಾ ಮಾಡಿದ್ದೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಭಾರಿ ಅವ್ರು ಹೆಣ್ಮಕ್ಳು ಸಪೋರ್ಟ್ ಭಾಳ ಮಾಡ್ತಾರೆ. ಜಾರಕಿಹೊಳಿ ಅಣ್ಣ ಎಲ್ಲದಾರ ಮೀನಾಕ್ಷಿ ಆರ್ಡರ್ ಕೊಡುತ್ತೆ ಹೆಣ್ಮಕ್ಳು ಈ ರಘು ಚಟ್ನಿ ಸರ ಅಂತ ಅವ್ರಿಗೆ ಅನ್ಕೊಡ್ರಿ. ಮತ್ತೆ ಯಾರು ಸಪೋರ್ಟ್ ಎಲ್ಲ ಸಿಗ್ತೈತಿ, ಆಫೀಸರ್ಸ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಮತ್ತು ಮದುವೆ ಸಮಾರಂಭ ರೀ. ಈಗ ಹೆಣ್ಮಕ್ಳು ಅಂದ್ರೆ ಮೂಲಾಗ ಇದ್ವಿ ಅಂದ್ರೆ ಮೂಲ ಕುಡಿಸ್ಬಿಡ್ತಿದ್ವಿ. ಈಗ ನಾವು ಕ್ಯಾಟ್ರಿಂಗ್ ಮಾಡಿದ್ರಿಂದ ಹೆಣ್ಮಕ್ಳಿಗೆ ನಾವು ಆ ಥರ ನಾವು ಅವ್ರನ್ನ ತೊಗೊಂಡೇವ್ರಿ, ಒಳ್ಳೆಯವ್ರನ್ನ ಹಿಂಗೆ ಬೀಜರ್ನ ತೊಗೊಂಡೇವ್ರಿ. ಎಲ್ಲ ಈಗ ನೋಡ್ರಿ ನಮ್ಮ ಅಕ್ಕಿ ಕಾಳು ಮುಟ್ಗಳು ಅಂತಿದ್ರಿ. ಈಗ ಎಲ್ಲಕ್ಕೂ ಮುಂದೆ ನಾವು ಕ್ಯಾಟ್ರಿಂಗ್ ಮದುವೆದೆಲ್ಲ ನಾವು ಮುಂದಾಗಿ ಮಾಡತ್ತೀವಿ. ಇನ್ನೂ ಇದಾರೆ ಮೇಡಮ್, ನಾವೆಲ್ಲ ಕಿವಿ ಹಾಕಲ್ಲ ಏನು ಹೋಗೋದ್ರಿ. ಮುಂದೆ ಸಾಕ್ಸೋದು ಇದೆ ಅಲ್ರಿ, ಮುಂದೆ ಜೀವಿತ ನಡೆಸ್ತಾ ಹೋಗ್ತಾ ಇದ್ದೀನಿ. ಮನೆ ಅಂತಿರ್ತಾರೆ ಮೇಡಮ್, ಗಂಡ್ಸ್ ಅಂತ ಮತ್ತು ಅದು ಇದು ಮಾಡ್ತಾ ಇಲ್ಲ ಹಂಗೆ ಅಂತೆಲ್ಲ ಹಾಕೋದು. ನನ್ನ ಕೆಲಸ ಏನೋ ನಾ ಇಲ್ಲ. ಹೆಣ್ಮಕ್ಳು ಪಾಪ ಅವರು ನಮ್ಮಂಗ ಕಷ್ಟಪಟ್ಟಾರ್ರಿ, ಅವ್ರಿಗೂ ಮುಂದೆ ತರಬೇಕು, ನಾನು ನನ್ನಂಗ ಮುಂದೆ ಆಗಲಿ ಅಂತ. ಯಾಕಂದ್ರೆ ಮೂಲ ಕುತ್ಕೊಂಡು ಉಪಯೋಗ ಇಲ್ಲ. ಯಾಕಂದ್ರೆ ನನಗಿಲ್ಲ ಅಂದ್ರೆ ನನ್ನ ಮಕ್ಕಳಿಲ್ಲ ಅಂದ್ರೆ ಇನ್ನೊಬ್ರು ಮಕ್ಕಳಿಲ್ಲ ಅಂದ್ರೆ ನಾವು ಮಾಡೋಣ. ನನಗೆ ಯಾರು ಇಲ್ಲ, ಹಿಂದೆ ಮುಂದೆ ಯಾರು ಇರ್ತಾರ, ಅವ ಅಪ್ಪ ಅದಾರಿ, ತಮ್ಮನ ಮಕ್ಕಳಿಗೋಸ್ಕರ ಆದ್ರೂ ನಾ ಮಾಡ್ಬೇಕಂತ. ಖಂಡಿತ. ಈಗ ಎಷ್ಟು ಜನ ಮಹಿಳೆಯರು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ? 15 ಜನ ಅವರಿಲ್ಲ, ಕ್ಯಾಟ್ರಿಂಗ್ ಇದ್ರೆ 15 ಜನ ಒಳಗೂ ಪಾಪ ಭಾಳ ಕಸ. ಒಂದು 7-8 ಜನ ಅಂತೂ ಪೂರ ಬಕ್ಕಡ್ಬೋದು. ಆದ್ರೂ ಪಾಪ ಅವ್ರು ಬಂದು ಮಾಡ್ತಾರೆ, ಮನೆಯೆಲ್ಲ ನಡೆಸ್ತಾ ಇದ್ದಾರೆ ಚೆನ್ನಾಗಿ. ಎಷ್ಟೋ ನಂದು ಅವ್ರ ಮನ್ಯಾಗ ಕೆಲಸ ಇದ್ರು ಕ್ಯಾಟ್ರಿಂಗ್ ಇದೆಯಲ್ಲ ಅಂತ ಪಾಪ ಬಿಟ್ಟು ಬಂದು ಬೆಳಿಗ್ಗೆ 6 ಗಂಟೆ ಅಂದ್ರೆ 6ಕ್ಕೆ ಬರ್ತಾರೆ. ಒಳ್ಳೆ ಸಪೋರ್ಟ್ ಕೊಡ್ತಾರೆ. ನಾವು ಅವ್ರಿಗೆ ಮಕ್ಕಳು ನಮ್ಮ ಲೋಕದರ್ಶನವನ್ನ ಓದುವ, ಕೇಳುವ ಮತ್ತು ನೋಡುವ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ತಾವು ಏನು ಸಂದೇಶ ಕೊಡ್ತೀವಿ? ಅದೇ ರೀ ಮೇಡಮ್, ಎಲ್ಲರೂ ಹೆಣ್ಮಕ್ಳು ಮುಂದೆ ಬರ್ರಿ, ನಮ್ಮಂತ ಹಿಂಗೆ ತಿಳ್ಕೊಬಾರ್ರಿ. ಗಂಡ್ಸ್ ಅಂತಂದ್ರೆ ಅದ ಅಲ್ಲ, ನಮ್ದು ಒಂದು ಜೀವನ ಇದೆ. ಅವರು ಇದ್ರು ಮಾಡಿದ್ವಿ ಎಲ್ಲ ಐತ್ರಿ. ಮತ್ತು ಅವ್ರು ಇಲ್ಲ ಅಂತ ಅದನ್ನ ನೆನ್ಸ್ಕೊಂತ ಇದನ್ನ ಮಾಡ್ಬೇಡ್ರಿ. ಈ ಥರ ನನಗೆ ಈ ಉದ್ಯೋಗ ಬರ್ತೈತಿ, ನಿಮ್ಗೆ ಯಾವ ಉದ್ಯೋಗ ಬರ್ತೈತಿ? ನೀವು ಕಸೂತಿ ಇದ್ರೆ ಕಸೂತಿ ಮಾಡ್ರಿ, ಮತ್ತೆ ನಿಮ್ದು ಏನು ಫ್ಯಾಷನ್ ಡಿಸೈನರು. ನಿಮ್ಗೆ ನನಗೆ ಈ ಉದ್ಯೋಗ ಕಲಿತೀರಿ, ನಾ ಇದನ್ನ ಮಾಡಕತ್ತೀನಿ. ನಿಮ್ಗೆ ಏನೇನು ಬರ್ತೈತಿ ನೀವು ಮುಂದಾಗ್ರಿ. ನಾನು ನನ್ನಿಂದ ಏನಾದ್ರು ಸಪೋರ್ಟ್ ಬೇಕಾರೆ ನಾನು ಮಾಡ್ತೀನಿ ರೀ. ಮತ್ತೆ ಎಲ್ಲ ಹೆಣ್ಮಕ್ಳು ಮಾಡಿ ತೊಗೊಂಡು ಪ್ರೊಡಕ್ಷನ್ ಅಂಗಡಿಯಲ್ಲಿ 2 ಅಂಗಡಿ ಇದೆ, ಮಾರ್ಕೆಟಿಂಗ್ ಮಾಡ್ತೀವಿ. ಟೈಮ್ ಕೊಟ್ರೆ ಮಾರ್ಕೆಟಿಂಗು ಮಾಡ್ತೀನಿ ರೀ. ಮತ್ತು ನನಗೆ ನೀವು ಮುಂದೆ ಬರಲಿ, ಯಾವುದು ವಿಚಾರ ಮಾಡಬೇಡಿ. ಮಕ್ಕಳಿಗೋಸ್ಕರ ಇದನ್ನ ಮಾಡ್ರಿ, ಮರ್ತು ಬಿಡ್ರಿ ಅಂತೇಳಿ ಹ್ಯಾಪಿ ಮಹಿಳೆಯರ ದಿನಾಚರಣೆ ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಜವಾದ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದ್ರೆ ನಮ್ಮೂರ ಮೀನಾಕ್ಷಿ ನಮ್ಮ ಊರಿನ ಹೆಸರನ್ನ ಇಡೀ ದೇಶಾದ್ಯಂತ ಹರಡಿದ್ದಾರೆ ಅಂದ್ರೆ ಅದು ಆಕೆಯ ಕೈ ರುಚಿಯಿಂದಲೇ, ಆಕೆಯ ಒಂದು ನೋವನ್ನು ನುಂಗಿ ನಗುವಂತಹ ಛಲದ ವ್ಯಕ್ತಿತ್ವದಿಂದ. ಹಾಗಾದ್ರೆ ನಾವಾಗಬೇಕಲ್ಲ ಮೀನಾಕ್ಷಿ ಅಂತೆ? ಖಂಡಿತವಾಗಿಯೂ ಕಷ್ಟಗಳು ಜೀವನದಲ್ಲಿ ಬಂದೇ ಬರುತ್ತೆ. ನಾವು ಬಾ ಅಂದಾಗ್ಲೂ ಬೇಡ ಅಂದಾಗ್ಲೂ ಕೂಡ ಅವುಗಳನ್ನ ಮೆಟ್ಟಿ ನಿಲ್ಲೋದು ನಿಜವಾದ ಮಹಿಳೆಯ ಲಕ್ಷಣ ಅಂತ ಹೇಳ್ತಾ ಇವತ್ತಿನ ಸಂವಾದ ಲೋಕದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಸಾಕಷ್ಟು ಮಾತುಕತೆಗಳೊಂದಿಗೆ. ನಮಸ್ಕಾರ. ಇದಾಗಿತ್ತು ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ದೈನಂದಿನ ಆಗು ಹೋಗುಗಳು ಮತ್ತು ಸಾಧಕರೊಂದಿಗೆ ಸಂವಾದ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬರ್ತಾ ಇದೆ. ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಾಥ್ ಸದಾ ಇರಲಿ. ಧನ್ಯವಾದಗಳು.